ಎಲ್ರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಟ್ರೇಡ್ ಸ್ವಲ್ಪ ಡಿಸ್ಕಷನ್ ಮಾಡಿ ನಾಳೆ ಏನಾಗುತ್ತೆ ಅಂತ ಸ್ವಲ್ಪ ಪ್ರಿಡಿಕ್ಷನ್ ಮಾಡೋಣ. ನೋಡಿ, ಮಾರ್ನಿಂಗ್ ನಾವು ಸಿ ಟ್ರೇಡ್ ಮಾಡಿದ್ವಿ. ಆಲ್ಮೋಸ್ಟ್ ಇವತ್ತು ನಮ್ಮದು ಟಾರ್ಗೆಟ್ ಡನ್ ಆಯಿತು. 2 ಲಾಟದಿಂದ ನಮ್ಮ ಮ್ಯಾಕ್ಸಿಮಮ್ ಮಿನಿಮಮ್ ಅಂದರೆ ಎವರೇಜ್ ಪರ್ ಡೇ SL ಮತ್ತು ಟಾರ್ಗೆಟ್ ಎಷ್ಟು ಇಡಬೇಕಿತ್ತಲ್ಲ ಅಷ್ಟು ರಿಟರ್ನ್ ಆಗಿದೆ. ನೋಡಿ, ಲಾಜಿಕ್ ಏನಂತ ನೋಡೋಣ ಇವತ್ತಿನ ಟ್ರೇಡು. ಸ್ವಲ್ಪ ನೋಡಿ, ಮಾರ್ಕೆಟ್ ಪೂರ್ತಿ ಆಲ್ ಟೈಮ್ ಹೈ ಇದೆ, ಮತ್ತೆ ಮಾರ್ಕೆಟ್ ಪಾಸಿಟಿವ್ ಟ್ರೆಂಡ್ ಇದೆ. ಸೊ ಇವಾಗ ಮಾರ್ಕೆಟ್ ಪಾಸಿಟಿವ್ ಟ್ರೆಂಡ್ ಇದ್ದು ಆಲ್ ಟೈಮ್ ಹೈ ಇತ್ತು ಅಂತ ಅನ್ಕೊಳ್ಳಿ. ಅವಾಗ ನಾವು ಟ್ರೆಂಡ್ ಥ್ರೂನೇ ಟ್ರೇಡ್ ಮಾಡಬೇಕು, ಅಪೋಸಿಟ್ ಟ್ರೇಡ್ ಮಾಡಬಾರ್ದು. ಯಾಕಂದ್ರೆ ಅಲ್ಲಿ ಬೈಯರ್ಸ್ ಇಂಟ್ರೆಸ್ಟ್ ಇರ್ತಾರೆ. ಬನ್ನಿ, ಇವತ್ತಿನ ಟ್ರೇಡು ಆಲ್ಮೋಸ್ಟ್ ಪಾಸಿಟಿವ್ ಟ್ರೆಂಡ್ ಇದೆ, ಬಟ್ ಬೈಯರ್ಸ್ ಸ್ವಲ್ಪ ಸ್ಟ್ರೆಂತ್ ಇಲ್ಲ. ಓಕೆ, ಬೈಯರ್ ಸ್ಟ್ರೆಂತ್ ಇಲ್ಲ ಅಂತ ಹೇಳಿ ನಾವು ಸೆಲ್ಲಿಂಗ್ ಟ್ರೇಡ್ ಮಾಡಬಾರ್ದು. ಯಾಕೆ ಹೇಳಿ, ಮಾರ್ಕೆಟ್ ಇವತ್ತು ಕೂಡ ಹೈಯರ್ ಆಲ್ ಟೈಮ್ ಹೈನೇ ಇದೆ. ಸೊ ನಮ್ಮ ಪ್ರಿನ್ಸಿಪಲ್ ನಾವು ಬಿಡಬಾರ್ದು. ಅದಕ್ಕಾಗಿ ಮಾರ್ಕೆಟು ಪಾಸಿಟಿವ್ ಟ್ರೆಂಡ್ ಇದೆ, ಅದು ಬೈಯರ್ಸು ಸ್ಟ್ರೆಂತ್ ಇಲ್ಲ, ಅದು ಬೇರೆ ಮತ್ತು. ಆದರೆ ನನ್ನ ಪ್ರಿನ್ಸಿಪಲ್ ಸೇಮ್, ಪಾಸಿಟಿವ್ ಟ್ರೆಂಡ್ ಇದ್ದು ಆಲ್ ಟೈಮ್ ಹೈ ಇದೆ. ಸೊ ಮೇಲೆ ಸ್ಟಾಪ್ ಲಾಸ್ ಅವೈಲೇಬಲ್ ಇಲ್ಲ. ಸೊ ಮಾರ್ಕೆಟು ಅಂದರೆ ಆಲ್ ಟೈಮ್ ಹೈ ಇದ್ದಾಗ ನೀವು ಏನು ಮಾಡ್ತೀರಿ, ಆಲ್ಮೋಸ್ಟ್ ಎಲ್ಲರೂ ಸೆಲ್ಲಿಂಗ್ ಆಗೋದಿಲ್ಲ. ಸೊ ಆದ ಕಾರಣಕ್ಕೆ ಮಾರ್ಕೆಟು ಫ್ಲಾಟ್ ಟು ಗ್ಯಾಪ್ ಅಪ್ ಫ್ಲಾಟ್ ಟು ಗ್ಯಾಪ್ ಡೌನ್ ಆಲ್ಸೋ ನಾನು ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ. ಇಲ್ಲಿ ಬೈಯಿಂಗ್ ಮಾಡ್ತೀನಿ. ಸ್ವಲ್ಪ ಇದು ನೋಡಿ, ಈ ಬೈಯರ್ಸ್ ಏನಿದಾರಲ್ಲ, ವೈಟ್ ಒನ್ ಸೆಕೆಂಡ್, ಈ ಬೈಯರ್ಸ್ ಏನಿದಾರಲ್ಲ, ಸೊ ಬಿಗ್ ಗ್ಯಾಪ್ ಡೌನ್ ಆಯ್ತು ಅನ್ಕೊಳ್ಳಿ, ಅವಾಗ ನಾನು ಸ್ವಲ್ಪ ಕಾದು ನೋಡಿ ಯಾವ ಕಡೆ ಸ್ಟ್ರೆಂತ್ ಇದಾರೆ ಅಂತ ನೋಡಿ ಸೆಲ್ಲಿಂಗ್ ಪೊಸಿಷನ್ ಮಾಡ್ತೀನಿ. ಆಯ್ತಾ? ಇದಾಗಿತ್ತು ಇವತ್ತಿನ ಟ್ರೇಡ್ ಅನಾಲಿಸಿಸ್. ನಾಳೆ ಮಾರ್ನಿಂಗ್ ಸಿಗೋಣ. ಧನ್ಯವಾದಗಳು.